ಕೆಂಪೇಗೌಡ ಏರ್ಪೋರ್ಟಿಂದ ಬೆಳಿಗ್ಗೆ 10:00 ನಮ್ಮ ಪ್ರಯಾಣ ಶುರು. At the moment, we're just waiting for the door to be closed and it should be departing shortly. ಎಸ್, ಫ್ಲೈಟಲ್ಲಿ ಆನ್ ಬೋರ್ಡ್ ಫುಡ್ ಎಲ್ಲ ಟೈಮ್ ಚೆನ್ನಾಗಿರಲ್ಲ. ಆದರೆ ಪ್ರತಿ ಸಲ ನಾನು ಬೋರ್ಡ್ ಆದಾಗ ಯಾವುದಾದ್ರೂ ಒಂದಂತೂ ನನಗಿಷ್ಟವಾಗಿರೋದಿರುತ್ತೆ. ಇಲ್ಲೂ ಅಷ್ಟೇ ಒಳ್ಳೆ ಪರೋಟ, ರಾಜ್ಮಾ ಭಾಳ ಚೆನ್ನಾಗಿತ್ತು. ಅದರಲ್ಲಿ 2 ಪರೋಟ ಮತ್ತು ಆಲೂ ಪಲ್ಯ, ಒಂದು ರೀತಿ ಫ್ರೈಡ್ ರೈಸ್ ಅಂತಲೂ ಹೇಳ್ಬೋದು, ವೆಜ್ ಬಿರಿಯಾನಿ ಅಂತ ಹೇಳ್ಬೋದು. ಅವ್ರ ಪ್ರಕಾರ ಸೆಜ್ವಾನ್ ರೈಸ್, ಆದರೆ ಫ್ರೈಡ್ ರೈಸ್ ಥರ ಇತ್ತು. ಆ್ಯಂಡ್ ಬೀನ್ಸ್ ಪಲ್ಯ ಇತ್ತು, ತುಂಬ ಚೆನ್ನಾಗಿತ್ತು. ನನಗಿಷ್ಟವಾದ ಪಾಪಡ್, ಬಟರ್, ಆಮೇಲೆ ಕ್ರೀಮ್ ಮತ್ತು ಟೇಸ್ಟಿ ಪಿಕಲ್. ಯೋಗಟ್ ಅಂತೂ ಯಾವಾಗಲೂ ನನಗಿಷ್ಟ ಆಗುತ್ತೆ. ಸಿಕ್ಕಾಬಿಟ್ಟೆ ಥಿಕ್ಕಾಗಿರುತ್ತೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಡೆಸರ್ಟ್. ಬೆಂಗಳೂರಿಂದ 4.25 ಗಂಟೆ ಪ್ರಯಾಣದ ನಂತರ ಬಂದೇ ಬಿಡ್ತು ಸಿಂಗಪೂರ್. ಹೆವಿ ಊಟ, ಕಾಫಿ, ಟೀ, ಅದು ಇದು ಅಂತ ಸಿಕ್ಕಾಬಿಟ್ಟೆ ಹೆವಿಯಾಗಿ ಹೋಗಿತ್ತು ನೋಡಿ. ಭಾರತಕ್ಕಿಂತ 2.25 ಗಂಟೆ ಮುಂದೆ ಇರುವಂಥ ಸಿಂಗಪೂರ್ ಬಂದೇ ಬಿಡ್ತು. ನೋಡ್ತಾ ಇದ್ದೀರಲ್ಲ, 100 ಈ ರೀತಿಯಾದಂಥ ಶಿಪ್ಸ್ ಹೋಗ್ತಾ ಇರೋದು. ಇವು ಕಾರ್ಗೋ ಶಿಪ್ಸ್. ಎಷ್ಟೊಂದಿದ್ದಾವೆ ಅಂದರೆ 100. ಸಿಂಗಪೂರ್ನಲ್ಲಿ ಏರ್ಪೋರ್ಟ್ ಮತ್ತು ಹಾರ್ಬರ್ 2 ಅಕ್ಕಪಕ್ಕದಲ್ಲೇ ಇದೆ. ನೀನು ಕೆಲವೇ ನಿಮಿಷಗಳಲ್ಲಿ ರೀಚ್ ಆಗಿಬಿಡ್ತೀವಿ ನಾವು ಸಿಂಗಪೂರ್ ಏರ್ಪೋರ್ಟ್. ಸಂಕೇತ ಚಿಹ್ನೆ ಆಡುವವರೆಗೂ ದಯವಿಟ್ಟು ನಿಮ್ಮ ಸೀಟ್ ಬೆಲ್ಟ್ ಬಿಗಿಯಾಗಿ ಧರಿಸಿಕೊಂಡು ಆಸನದಲ್ಲಿ ಕುಳಿತಿರಿ. ವಿಮಾನದಿಂದ ಹೊರಹೋಗುವಾಗ ದಯವಿಟ್ಟು ನಿಮ್ಮ ಆಸನದ ಮೇಲ್ಭಾಗದಲ್ಲಿರುವ ಕಂಪಾರ್ಟ್ಮೆಂಟ್ ತೆರೆಯುವಾಗ ಎಚ್ಚರ ವಹಿಸಿ ಮತ್ತು ನೀವು ಏನನ್ನೂ ಬಿಟ್ಟು ಹೋಗುತ್ತಿಲ್ಲ ಎನ್ನುವುದನ್ನು ಪರೀಕ್ಷಿಸಿಕೊಳ್ಳಿ. ವಿಮಾನ ನಿಲ್ದಾಣದಲ್ಲಿ ನಿಮಗೆ ಸಹಕಾರ ಅಗತ್ಯವಿದ್ದಲ್ಲಿ ಇಳಿದ ನಂತರ ನಮ್ಮ ಭೂ ಸಿಬ್ಬಂದಿಯೊಂದಿಗೆ ಮಾತನಾಡಿ. ವೆಲ್ಕಮ್ ಟು ಸಿಂಗಪೂರ್. ಕನ್ನಡದಲ್ಲಿ ಅನೌನ್ಸ್ಮೆಂಟ್ ಕೇಳಿ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಬಿಡಿ. ಎಲ್ಲೇ ಹೋಗಿ ಏನೇ ಮಾಡಿ ಕನ್ನಡ ಅನ್ನೋದನ್ನು ಕೇಳ್ತಾ ಇದ್ದಂಗೆ ಮೈ ರೋಮಾಂಚನ ಆಗುತ್ತೆ. ನಾವೀಗ ಟರ್ಮಿನಲ್ 3ನಲ್ಲಿ ಸ್ಕೈ ಟ್ರೈನ್ ತಗೋಬೇಕು. ಸ್ಕೈ ಟ್ರೈನ್ ಸ್ಟೇಷನಿಗೆ ಬಂದಾಯಿತು. ಓಕೆ, ನಿಮಿಷಕ್ಕೂ ಬರ್ತಾನೆ ಇರ್ತವೆ ಒಂದಾದ್ಮೇಲೆ ಒಂದು. ಸೊ ಇವಾಗ ಹತ್ಕೊಂಡು ಹೋಗಾಯಿತು. ಏರ್ಪೋರ್ಟಿಂದ ಆಚೆ ಹೋಗ್ತಾ ಇದೆ ಇದು. ಆದರೆ ವಿತಿನ್ ದ ಏರ್ಪೋರ್ಟ್ನಲ್ಲೇ ಒಂದು ಟರ್ಮಿನಲಿಂದ ಇನ್ನೊಂದು ಟರ್ಮಿನಲ್ಗೆ ಹೋಗೋದಕ್ಕೆ ಎಷ್ಟು ಚೆನ್ನಾಗಿರೋಂಥ ವ್ಯವಸ್ಥೆ ಮಾಡಿದ್ದಾರೆ ಅಂತಂದರೆ, ಬ್ಯೂಟಿಫುಲ್ ಸಿಟಿ ನೋಡ್ತಾ ಹೋಗ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವ್ಯೂ. ಸಿಂಗಪೂರ್ನ ಅದ್ಭುತವಾದಂಥ ರಸ್ತೆಗಳು, ಬಿಲ್ಡಿಂಗ್ಸ್ ಮತ್ತು ಆ ಬ್ಯೂಟಿಫುಲ್ ವ್ಯೂನ ನೋಡ್ತಾ ಒಂದು ಟರ್ಮಿನಲಿಂದ ಇನ್ನೊಂದು ಟರ್ಮಿನಲ್ಗೆ ಹೋಗ್ತಾ ಇರಬೇಕಾದ್ರೇ ನಮಗೆ ಸಿಂಗಪೂರ್ ಏರ್ಪೋರ್ಟ್ನಲ್ಲಿ ಭಾಳ ಫೇಮಸ್ ಆಗಿರೋಂಥ ಒಂದು ಜಾಗ ಕಾಣಿಸುತ್ತೆ. ಲುಕ್ ಎಟ್ ದಿಸ್. ಎಸ್, ರೈನ್ ವಾರ್ಟೆಕ್ಸ್. ಇದಕ್ಕೆ ಟೈಮಿಂಗ್ಸ್ ಕೂಡ ಇರುತ್ತೆ. ಆದರೆ ನಾವು ಸ್ಕೈ ಟ್ರೈನಲ್ಲಿ ಹೋಗಬೇಕಾದ್ರೆ ಅದ್ಭುತವಾದಂಥ ಒಂದು ಸನ್ನಿವೇಶ ನೋಡೇ ಬಿಟ್ವಿ. ಸಿಂಗಪೂರ್ ಶಾಂಘೈ ಏರ್ಪೋರ್ಟ್ನಲ್ಲಿ ಬಹಳಷ್ಟು ವಿಶೇಷವಾದಂಥ ಜಾಗಗಳಿದೆ. ಬಟರ್ಫ್ಲೈ ಪಾರ್ಕ್ ಇದೆ. ಪೇ ಮಾಡಿ ಯೂಸ್ ಮಾಡುವಂಥ ಹಲವಾರು ಜಾಗಗಳಿದೆ. ಅವೆಲ್ಲದಕ್ಕೂ ಟೈಮ್ ಇಟ್ಕೊಂಡು ಹೋದರೆ ನೀವು ಖಂಡಿತ ಒಂದು ಇಡೀ ದಿನ ಏರ್ಪೋರ್ಟಲ್ಲೇ ಕಳಿಬೋದು. ಎಸ್, ಟರ್ಮಿನಲ್ ಎಕ್ಸಿಟ್ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ಫ್ಲೈಟ್, ಟ್ರಾನ್ಸಿಟ್ ಫ್ಲೈಟ್ ಇರುವಂಥದ್ದು ಸಿಡ್ನಿಗೆ. ಸುಮಾರು 1 ಗಂಟೆಯ ಅಂತರ ಇದ್ದಿದ್ದರಿಂದ ಆರಾಮಾಗಿ ನಾನು ಟ್ರೈನ್ನಲ್ಲಿ ಬಂದು ಅಲ್ಲಿ ಅಕ್ಕಪಕ್ಕ ಇರೋಂಥ ಜಾಗಗಳನ್ನೆಲ್ಲ ನಿಧಾನವಾಗಿ ನೋಡಿಕೊಂಡು ಬಂದೆ. ನೀವು ನೋಡ್ಬೋದು ಇವಾಗ T1ಇಂದ T2ಗೆ, T2ಇಂದ T3ಗೆ, ವೈಸ್ ವರ್ಸ ಎಲ್ಲ ರೀತಿಯಾದಂಥ ಸ್ಕೈ ಟ್ರೈನ್ಸ್ ಓಡಾಡ್ತಾ ಇರುತ್ತೆ. ಭಾಳಷ್ಟು ಜನರು ನಡ್ಕೊಂಡು ಕೂಡ ಹೋಗ್ತಾರೆ. ನಡ್ಕೊಂಡು ಹೋಗೋದ್ರಿಂದ ಭಾಳಷ್ಟು ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೋದು, ನೋಡ್ಬೋದು ಅಂತ. ಟೈಮ್ ಇದ್ದರೆ ಡೆಫಿನೆಟ್ಲಿ ಮಾಡ್ಬೋದು.
ಸೊ ನನ್ನ ಫ್ಲೈಟ್ ಸಿಂಗಪೂರಿಂದ ಸಿಡ್ನಿಗೆ ಹೊರಡ್ತು. ಇಂಟರ್ನ್ಯಾಷನಲ್ ಫ್ಲೈಟ್ನಲ್ಲಿ ಹೋಗುವಾಗ ಹಗಲು ರಾತ್ರಿ ಆ ಸೂರ್ಯೋದಯ ಸೂರ್ಯಾಸ್ತ ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲಲ್ಲ. ಎಸ್, ನಾವು ಸಿಡ್ನಿಗೆ ಬಂದಾಯಿತು. ಈಗ ಇಲ್ಲಿ 6 ಗಂಟೆಯ ಸಮಯ ಬೆಳಿಗ್ಗೆ. ಬಹಳ ಅದ್ಭುತವಾದಂಥ ಒಂದು ನೋಟ ಅಂತ ಹೇಳ್ಬೋದು. ನೀರಿರ್ಬೋದು, ಸಮುದ್ರ ಇರ್ಬೋದು, ಮಧ್ಯದಲ್ಲಿ ನಮಗೆ ಸ್ನೋ ಕೂಡ ಕಾಣಿಸುತ್ತೆ. ಅವೆಲ್ಲದರ ಮಧ್ಯದಲ್ಲಿ ಬಿಲ್ಡಿಂಗ್ಸ್ ಇರ್ಬೋದು. ಮಧ್ಯ ಈಗ ಇನ್ನೂ ಬೆಳಕಾಗ್ತಾ ಇರೋದ್ರಿಂದ ಆ ಲೈಟ್ಸ್ ಇರ್ಬೋದು. ಅಮೇಝಿಂಗ್ ಇಟ್ ಈಸ್. ಭಾರತಕ್ಕೂ ಆಸ್ಟ್ರೇಲಿಯಾಗೂ ಸುಮಾರು 4.5 ಗಂಟೆಯಿಂದ 5 ಗಂಟೆಯ ವ್ಯತ್ಯಾಸ ಇರುತ್ತೆ. ಅವರು ನಮಗಿಂತ ಮುಂದೆ ಇದ್ದಾರೆ. ಸ್ಮೂತಾಗಿ ಲ್ಯಾಂಡ್ ಮಾಡಿದ್ದಾರೆ ನಮ್ಮ ಪೈಲಟ್ ಸಾಹೇಬರು. ಥ್ಯಾಂಕ್ ಯು. ಲ್ಯಾಂಡ್ ಆಗಬೇಕಾದ್ರೆ ಯಾವಾಗಲೂ ನನಗೊಂದು ಭಯ ಆಗ್ತಾ ಇರುತ್ತೆ, ಹೇಗೆ ಲ್ಯಾಂಡ್ ಮಾಡ್ತಾರೋ ಅಂತ. ಬಟ್ ತುಂಬ ಸ್ಮೂತಾಗಿ ಲ್ಯಾಂಡ್ ಆದರು. ನೋಡಿ, ಈ ಕಡೆ ರೈಟ್ ಸೈಡಲ್ಲಿ ನಾನು ಫ್ಲೈಟ್ ರೈಟ್ ಸೈಡಲ್ಲಿ ಕೂತಿರೋದ್ರಿಂದ ಆ ವಾಟರ್ ಬಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದಿಸ್ ಈಸ್ ಮೈ 3rd ವಿಸಿಟ್ ಟು ಸಿಡ್ನಿ. ಬಟ್ ಪ್ರತಿ ಬಾರಿ ಬಂದಾಗಲೂ ಪ್ರತಿ ಸಲ ಏನೋ ಒಂದು ನೋಡೋದಕ್ಕೆ, ಏನೋ ಒಂದು ಕಲಿಯೋದಕ್ಕೆ, ಏನೋ ಒಂದು ಹೊಸ ಒಂದು ನೋಟ ನೋಡೋದಕ್ಕೆ ಸಿಗತ್ತೆ. ಎಷ್ಟು ಅದ್ಭುತವಾಗಿದೆ ನೋಡಿ. Welcome to Sydney, ladies and gentlemen. Please remain seated with your seatbelt fastened until the seatbelt sign is off. Please take care when opening the overhead compartment. ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಲಿ, ಮೊದಲಿಗೆ ನಮಗೆ ಕಣ್ಣು ಕೋರೈಸೋದು ಅಲ್ಲಿರುವಂತಹ ಡ್ಯೂಟಿ ಫ್ರೀ ಶಾಪ್ಸ್. ಲ್ಯಾಂಡ್ ಆಗ್ತಾ ಇದ್ದಂಗೆ ಬ್ಯಾಗೇಜ್ ಕೌಂಟ್ರನ್ನ ಮುಟ್ಟೋದಕ್ಕೂ ಮುಂಚೆ ನಮ್ಮ ಕಣ್ಣು ಕೋರೈಸೋದು ಈಗೆಲ್ಲ ಶಾಪ್ಸ್. ಯಾವ ಬ್ರ್ಯಾಂಡು ಏನು ಬೇಕು ಎಲ್ಲ ಇರುತ್ತೆ ಇದರಲ್ಲಿ. ಆದರೆ ನಮ್ಮ ಲೇಡೀಸ್ ಕಣ್ಣು ಕೋರೈಸೋದು ಯಾವ್ದು ಹೇಳಿ? ಸ್ಕಿನ್ ಕೇರ್, ಮೇಕಪ್ ಐಟಮ್ಸ್ ಹಾಗೂ ಫ್ರ್ಯಾಗ್ರೆನ್ಸ್. ನಾನು ಸ್ವಲ್ಪ ಚಾಕ್ಲೇಟ್ಸ್ ಮತ್ತು ಸಣ್ಣ ಪುಟ್ಟ ಐಟಮ್ಸ್, ಮೆಡಿಸಿನ್ಸ್ ಎಲ್ಲ ತೊಗೊಂಡು ನನ್ನ ಫ್ರೆಂಡ್ಸ್ ಕಾಯ್ತಾ ಇರ್ತಾರೆ ಅಂತ ಬ್ಯಾಗೇಜ್ ಕೌಂಟ್ರಿಗೆ ಹೋದೆ. ನನ್ನ ಫ್ಲೈಟ್ ಬೇರೆ ಟೈಮಿಂಗ್ಸಲ್ಲಿತ್ತು. ನನ್ನ ಫ್ರೆಂಡ್ಸ್ ಜ್ಯೋತಿ, ಜೆನ್ನಿ ಮತ್ತು ಕುಮುದ ಅವ್ರ ಫ್ಲೈಟ್ ಬೇರೆ ಟೈಮಿಂಗ್ಸ್. ಸೊ ನಾನು ವೆಯ್ಟ್ ಮಾಡಬೇಕಾಯ್ತು. ಯಾವ ಬ್ಯಾಗೇಜ್ ಬೆಲ್ಟಲ್ಲಿ ಯಾವ ಏರ್ಲೈನ್ಸ್ ಬ್ಯಾಗೇಜ್ ಬರುತ್ತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಂಡು ಹೇಳಿರ್ತಾರೆ. ಯೂಶ್ವಲಿ ನಾವು ಫ್ಲೈಟಿಂದ ಇಳಿಬೇಕಾದ್ರೆ ಗೊತ್ತಿರುತ್ತೆ. ಆದರೂ ಕೆಲವು ಸಲ ಚೇಂಜ್ ಕೂಡ ಆಗುತ್ತೆ. ಹಾಗಾಗಿ ಒಂದ್ಸರಿ ರೀಕನ್ಫರ್ಮ್ ಮಾಡಿಕೊಂಡು ನಾನಲ್ಲಿ ಕಾಯ್ತಾ ಕೂತ್ಕೊಂಡೆ. 14 ನಮ್ಮದು ಸಿಂಗಾಪುರ್ ಏರ್ಲೈನ್ಸ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹೌದು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸುಮಾರು 18 ದಿನಗಳ ಕಾಲ ನಾನು ಆಸ್ಟ್ರೇಲಿಯಾ ಪ್ರವಾಸ ಮಾಡ್ತಾಯಿದ್ದೀನಿ. ನನ್ನ ಭಾಳಷ್ಟು ಏನು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬೇರೆ ಬೇರೆ ಸ್ಥಳಗಳಿಗೆ ಹೋದಾಗ ಅಲ್ಲಿರುವಂಥ ವಿಶೇಷತೆ ಬಗ್ಗೆ, ನನಗಾಗಿರುವಂಥ ಅನುಭವದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನೀವು ಕೂಡ ನನ್ನ ಜೊತೆಯಲ್ಲಿ ಆಸ್ಟ್ರೇಲಿಯಾ ಪ್ರವಾಸ ಮಾಡ್ಬೋದು. ಆರ್ ಯು ರೆಡಿ? ಎಲ್ಲ ನನ್ನ
ಜರ್ನಿ ಜೊತೆಗೆ ಇರ್ತೀರ ತಾನೇ ನೀವು. ನಾನು ನಿಮ್ಮನ್ನು ಅಲ್ಲಿ ಕಾಯ್ತಾ ಇದ್ರೆ ನೀವೆಲ್ಲ ಆಲ್ರೆಡಿ ಆಚೆ ಬಂದುಬಿಟ್ಟಿದ್ದೀರಾ. ಓ ಮೈ ಗಾಡ್, ಯಾ